ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರಾಜನ್ ತಿಮ್ಮಯ್ಯ ಅಂತ ಹೇಳಿ. ಇದಕ್ಕೂ ಮೊದಲು ನೀವು ನನ್ನನ್ನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರಿ. ನಾನು ಜನಗಳಿಗೆ ಬೇಕಾದಂಥ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಬರ್ತಾ ಇದ್ದೆ. ಅದೇ ರೀತಿಯಾಗಿ ಇವತ್ತು ಇದು ಏನಿದೆ ಅಥರ್ವಣಂ ಮೀಡಿಯಾ ಅನ್ನೋ ಒಂದು ಹೊಸ ಚಾನಲ್ ಲಾಂಚ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಇದು ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದ ಪ್ರತ್ಯೇಕವಾದಂಥ ಕುಂಭಮೇಳದಲ್ಲಿ ಲಾಂಚ್ ಆಗಿದೆ ಮೌನಿ ಅಮಾವಾಸ್ಯೆಯಂದು. ಆದರೆ ಅಂದಿನಿಂದ ಯಾವುದೇ ವಿಡಿಯೋಗಳನ್ನ ಇವರು ಅಪ್ಲೋಡ್ ಮಾಡಿರಲ್ಲ. ಇಂದಿನಿಂದ ಇವತ್ತಿನಿಂದ ಈ ಚಾನಲ್ ನಿಮ್ಮ ಮುಂದೆ ಬರ್ತಾ ಇದೆ. ನಿಮಗೆ ಬೇಕಾದಂಥ ಉಪಯುಕ್ತ ಮಾಹಿತಿಗಳನ್ನ ಈ ಚಾನಲ್ನಲ್ಲಿ ಇನ್ನು ಮುಂದೆ ಸಾಧಕರು, ನನ್ನಂಥ ನೂರಾರು ಸಾಧಕರು ನಿಮ್ಮ ಮುಂದೆ ಬರಲಿದ್ದಾರೆ. ಆ ಸಾಧಕರಿಗೆಲ್ಲ ನೀವು ಶುಭ ಹಾರೈಸಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾರೈಸಿ ಅಂತ ಹೇಳಿ ಈ ಮುಖಾಂತರ ಕೇಳ್ತಾ ಇದ್ದೀವಿ. ತಾಂತ್ರಿಕ ವಿದ್ಯೆ 4 ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇದು ಅಥರ್ವಣ ವೇದದ ಒಂದು ಭಾಗವಾದಂಥ ವಿದ್ಯೆನಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಅಂತ ಬಂದಿದ್ದೀವಿ. ವೀಕ್ಷಕರೇ, ನಾನು ನಿಮಗೆ ಮೊದಲು ತಿಳಿಸ್ಬೇಕು ಅಂತ ಬಂದಿರೋ ವಿಚಾರ ಒಂದು ವನಸ್ಪತಿ ಆಯುರ್ವೇದಿಕ್ಕು. ಅವತ್ತಿನಿಂದ ಋಷಿಮುನಿಗಳ ಕಾಲದಿಂದ ಬಂದಂಥ ವಿದ್ಯೆ ಇದು ವನಸ್ಪತಿ ವಿದ್ಯೆ. ಇದರಲ್ಲಿ ಯಾವ ಕಾಯಿಲೆಗಳನ್ನು ಬೇಕಾದರೂ ಗುಣಪಡಿಸ್ಬೋದು. ಇದು ಒಂದು ಭಾಗ. ಇದಾದ ನಂತರ ಇನ್ನೊಂದು ಭಾಗ ಯಂತ್ರಾರಾಧನೆ, ದೈವಾರಾಧನೆ. ಇದರಲ್ಲಿ 4 ವಿಧಗಳು ವೀಕ್ಷಕರೇ. ರಾಜವೈದ್ಯೆ, ದೈವವೈದ್ಯೆ, ಚೌಡಿ ವೈದ್ಯೆ, ಭೂತವೈದ್ಯೆ, 4 ವೈದ್ಯಗಳಿದೆ. ಈ 4 ವೈದ್ಯದಲ್ಲಿ ಬರ್ತಕ್ಕಂಥ ಭಾಗಗಳು ಕೆಲವು ಭಾಗಗಳಿದೆ. ಅದರಲ್ಲಿ ನಿಮಗೆ ಇನ್ನು ಮುಂದೆ ದಿನಗಳಲ್ಲಿ ಕೆಲವೊಂದನ್ನ ಬಿಡಿಯಾಗಿ ಬಿಡಿಸಿ ಹೇಳ್ತಾ ಹೋಗ್ತೀವಿ. ಏನು ಈಗಿನ ಜನಕ್ಕೆ, ನಮ್ಮ ಸುತ್ತಮುತ್ತಲೇ ಇರತಕ್ಕಂಥ ಜನಗಳಿಗೆ ಬರ್ತಕ್ಕಂಥ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಆ ಸಮಸ್ಯೆಗೆ ಪರಿಹಾರ ನೀಡುವಂಥ ದೇವತೆ ಯಾರು, ಯಾವ ದೇವತೆಯನ್ನ ಆರಾಧನೆ ಮಾಡಿದ್ರೆ ಯಾವ ಸಮಸ್ಯೆ ಪರಿಹಾರ ಆಗುತ್ತೆ. ಈಗ ನಮ್ಮಲ್ಲಿ 331 ಕೋಟಿ ದೇವತೆಗಳಿದ್ದಾವೆ ಸ್ನೇಹಿತರೆ. ನಿಮಗೆ ಗೊತ್ತು ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಕಣ್ಣಿಗೆ ಕಾಣುವಂತ ಗಾಳಿ, ಬೆಳಕು, ನೀರು, ಕಲ್ಲು, ಮರ, ಗಿಡ ಎಲ್ಲವನ್ನೂ ಕೂಡ ನಾವು ದೈವ ಅಂತ ಭಾವಿಸಿ ಪೂಜಿಸ್ತೀವಿ. ಅದರಲ್ಲಿ ಯಾವ ದೈವ, ಪ್ರಕೃತಿ ಕೂಡ ದೈವನೇ ನಮಗೆ. ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಮಾರಮ್ಮ, ಆಂಜನೇಯ, ವೆಂಕಟೇಶ್ವರ, ಶಿವ, ಯಾವುದೇ ದೇವತೆಗಳಾಗ್ಬೋದು. ಯಾವ ದೇವತೆ ಯಾವ ಕಷ್ಟನ ಪರಿಹಾರ ಮಾಡ್ತಾರೆ, ಯಾವ ದೇವತೆನ ಆರಾಧನೆ ಮಾಡಬೇಕು, ಅದು ಆರಾಧನೆ ಮಾಡುವಂತ ಸಮಯ ಯಾವುದಾಗಿರ್ಬೇಕು, ಆರಾಧನೆ ಮಾಡುವ ವಿಧಾನ ಯಾವುದು, ಇಷ್ಟನ್ನು ನಾನು ನಿಮ್ಗಿನ್ ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವೀಕ್ಷಕರೇ, ನಾನು ಹಿಂದೆ ಕೂಡ ತಿಳಿಸಿದ್ದೀನಿ. ಈಗ ನಾನು ನಿಮ್ಮ ಮುಂದೆ ನಾವು ಬಂದು ಮಹಾಕಾಳಿ ಆರಾಧಕರು. ನಮ್ಮ ತಾತ ಮುತ್ತಾತಿರ ಕಾಲದಿಂದ ಪಾರಂಪರ್ಯವಾಗಿ ಬಂದಿದ್ದಂಥ ವಿದ್ಯೆ. ಆದ್ರೆ ಮಧ್ಯಭಾಗದಲ್ಲಿ ನಮ್ಮ ತಾತವ್ರ ಕಾಲವಾದ ನಂತರ ಈ ವಿದ್ಯೆನ ನಮ್ಮ ವಂಶಸ್ಥರು ನಿಲ್ಲಿಸಿದ್ರು. ಅದಾದ ನಂತರ ನಾನು ಗುರುಗಳನ್ನ ಅರಸಿ ಹೊರಟಂತ ಕಾಲದಲ್ಲಿ ನನಗೆ ಸಿಕ್ಕಂಥವ್ರು ಒಟ್ಟು 13 ಜನ ಗುರುಗಳು. 13 ಜನ ಗುರುಗಳಲ್ಲಿ 10 ಜನ ಗುರುಗಳು ಕಾಲವಾಗಿದ್ದಾರೆ. 10 ಜನ ಗುರುಗಳು ಕೂಡ ಕಾಲವಾಗಿದ್ದಾರೆ, ಯಾರು ಬದುಕಿಲ್ಲ ಇವತ್ತು. ಇನ್ನ 3 ಜನ ಗುರುಗಳು ಉಳಿದಿದ್ದಾರೆ. ಆ 3 ಜನ ಗುರುಗಳಲ್ಲಿ ಅವರು ಹೊರಭಾಗದಲ್ಲಿದ್ದಾರೆ, ತಮಿಳುನಾಡಲ್ಲಿದ್ದಾರೆ, ಕೇರಳದಲ್ಲಿದ್ದಾರೆ, ಹೊರಗಡೆ ಇದ್ದಾರೆ ಇನ್ನು ಮಿಕ್ತವರು. ಆ ಕಾಲವಾದವರಲ್ಲಿ ಮುಖ್ಯವಾಗಿ ನನಗೆ ಲಾಸ್ಟ್ ನಾನು ನಿಂತು, ನನ್ನನ್ನು ಅವ್ರ ಜೊತೆ ನಿಲ್ಸ್ಕೊಂಡು ನಾನು ಅವ್ರ ಜೊತೆ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ವಿದ್ಯೆನ ನನಗೆ ದಾರೆ ಎರೆದು ನಾನು ಅವ್ರ ಜೊತೆ ನಿಂತು ಮಾಡಿದವರು ಅಂದ್ರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಮೋರ್ಗನಹಳ್ಳಿಯಲ್ಲಿದ್ದಂಥ ಪಂಡಿತ್ ರಮೇಶ್ ಅವರು ನನ್ನ ಗುರುಗಳು. ಆಯ್ತಾ ವೀಕ್ಷಕರೇ, ಅವರು ದಾರಿ ಎರೆದಂಥ ವಿದ್ಯೆ. ಇನ್ನ ಒಟ್ಟು 13 ಜನ ಗುರುಗಳು ದಾರಿ ಎರೆದಂಥ ವಿದ್ಯೆನಲ್ಲಿ ನಾನಿವತ್ತು ಈ ವಿದ್ಯೆನ ಮುಂದುವರಿಸ್ತಾ ಬರ್ತಾ ಇದ್ದೀನಿ. ನಾನಿರೋದು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಊರ್ಡ್ಗೆರೆ ಹೋಬಳಿ, ಕೊಡಿಗೇಳ್ಳಿ ಗ್ರಾಮದಲ್ಲಿ. ಈಗ ನಾವು ಪುರಾತನ ಕಾಲದಿಂದ ಅಲ್ಲಿ ವಾಸವಿದ್ದೀವಿ. ನಮ್ಮ ತಾತ ಮುತ್ತಾತಿರ ಕಾಲದಿಂದ ಅಲ್ಲೇ ಇದ್ದೀವಿ. ನಮ್ಮ ಮನೆತನದ ದೇವಿ ಆದಂಥ ಮಹಾಕಾಳಿನ ಅಲ್ಲೇ ನಮ್ಮ ತಾತಿಯರು ಸ್ಥಾಪನೆ ಮಾಡಿ ಹೋಗಿದ್ರು. ಆದರೆ ಹೊಸ
ಗುಡಿನ ನಾನು ಕಟ್ಟಿ ನವೀಕರಣ ಮಾಡಿ ಆ ತಾಯಿ ನನಗೆ ಪೂಜಿಸ್ಕೊಂತಾ ಬರ್ತಾ ಇದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಮುಂಭಾಗದಲ್ಲಿ ಮಹಾಕಾಳಿಯ ಒಂದು ಮಹಾಕ್ಷೇತ್ರ, ಗೋಶಾಲೆ, ವೃದ್ಧಾಶ್ರಮ ಅಲ್ಲಿ ಮಾಡೋ ಉದ್ದೇಶದಿಂದ ಭೂಮಿನ ಖರೀದಿ ಮಾಡಿ ಅಲ್ಲಿ ಇಟ್ಟಿದ್ದೀವಿ. ಈ ಮುಂದಿನ ಅಕ್ಷಯ ತೃತೀಯದಿಂದಂದು ಗುದ್ಲಿ ಪೂಜೆ ಮಾಡಿ ಆ ತಾಯಿಯ ಆ ಕ್ಷೇತ್ರವನ್ನ ಬೆಳವಣಿಗೆ ಮಾಡಬೇಕು ಅಂತೇಳಿ ಆ ತಾಯಿ ಅಪ್ಪಣೆ ಆಗಿದೆ. ಆ ತಾಯಿ ಅಪ್ಪಣೆಯಂತೆ ಮುಂದಿನ ಕಾರ್ಯಕ್ರಮಗಳನ್ನ ಅಲ್ಲಿಂದ ಮುಂದುವರಿಸ್ತೀವಿ. ವೀಕ್ಷಕರೇ, ಯಾವ ವಿಚಾರವಾಗಿ ಏನಕ್ಕೋಸ್ಕರ ನಮ್ಮ ಚಾನಲ್ ನೋಡ್ಬೇಕು ಜನ, ಇದರಿಂದ ಏನು ಉಪಯೋಗ ಅಂತ ಕೇಳ್ತೀರಿ ಅಂದ್ರೆ, ನಾವು ಬೇರೆ ಯಾವುದೇ ಉಪಯೋಗಕ್ಕೆ ಬರ್ದೇ ಇದ್ದಂತಹ ಸುಮ್ಮನೆ ಸಮಯ ಕಳೀಲಿಕ್ಕೋಸ್ಕರ ಯಾವುದೇ ವಿಡಿಯೋಗಳನ್ನ ಈ ಚಾನಲ್ನಲ್ಲಿ ಹಾಕಲ್ಲ. ನಾವು ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋ ಹಾಕ್ತೀವಿ ಅಂದ್ರೆ ಅದು ಜನಗಳಿಗೆ ಏನಾದರೂ ಅನುಕೂಲ ಇದ್ರೆ ಮಾತ್ರ. ನಮ್ಮ ಸಂಸ್ಕೃತಿ, ನಾಡು, ನುಡಿ, ನಮ್ಮ ಆಚಾರ ವಿಚಾರ, ದೈವಾರಾಧನೆ, ಈ ವಿಚಾರಗಳು ಮತ್ತೆ ಜನಗಳಿಗೆ ನಿತ್ಯ ಪೂಜೆಗೆ ಬೇಕಾದಂಥ ಪೂಜಾ ವಿಧಾನ, ಪೂಜೆಗೆ ಬೇಕಾದಂಥ ಸಮಯ, ಅದನ್ನ ನಡೆಸ್ಕೊಳ್ಳಿಕ್ಕೆ ಯಾವ ರೀತಿ ಬೇಕು, ಈ ಉಪಯುಕ್ತ ಮಾಹಿತಿಗಳನ್ನ ಮಾತ್ರ ನಾವು ನಿಮ್ಮ ಮುಂದೆ ತರ್ತೀವಿ.